ಭಾಳಷ್ಟು ಪ್ರದೇಶಗಳು ಜಲಾವೃತವಾಗಿವೆ ಮತ್ತು ಭಾಳಷ್ಟು ಚರಂಡಿಗಳು ಕ್ಲೀನ್ ಆಗ್ತಾ ಇಲ್ಲ. ಮತ್ತು ರಾಜಕಾಲುವೆಗಳಲ್ಲಿ ಒಂದು 3 ಅಡಿ 4 ಅಡಿ ಮಣ್ಣಿರುವ ಕಾರಣ ಓವರ್ಫ್ಲೋ ಎಲ್ಲ ಮನೆಗಳಲ್ಲಿ ಚರಂಡಿ ನೀರುಗಳು ಹೋಗ್ತಾ ಇಲ್ಲ. ಇದು ನೀವು ಮಳೆಗಾಲ ಬರೋಕ್ಕಿಂತ ಮುಂಚೆ ಮಾಡಬೇಕಾದಂತಹ ಒಂದು ಮುಂಜಾಗ್ರತೆ ಕ್ರಮ ಆಗಿತ್ತು, ನೀವು ಮಾಡಿಲ್ಲ. ಮತ್ತು ಮಹಾನಗರ ಪಾಲಿಕೆಯಾಗಿ 10 ವರ್ಷ ಬರ್ತಾ ಇದೆ. ಮಹಾನಗರ ಪಾಲಿಕೆಯಾಗಿ ಶಿವಮೊಗ್ಗ 10 ವರ್ಷದಿಂದಲೂ ಇದೇ ರೀತಿ ಸಮಸ್ಯೆ ಜನರಿಗೆ ಆಗ್ತಾ ಇದೆ. ಇದಕ್ಕೆ ಒಂದು ಪೈಸಾನು ಪರಿಹಾರಕ್ಕಾಗಿ ನೀವು ಏನೋ ಒಂದು ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಏನೋ ಒಂದು ಡೀಪ್ ಮಾಡಬೇಕಾ, ಇಲ್ಲ ಬೇರೆ ಕಡೆ ಚೇಂಜ್ ಮಾಡಬೇಕಾ ರಾಜಕಾಲುವೆಗಳು, ಮತ್ತು ಚರಂಡಿಗಳಲ್ಲಿ ಏನಾಗಿದೆ ಅಂತ ಹೇಳಿ ಯಾವುದೇ ಇಂಜಿನಿಯರ್ ಆಗಲಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ನಿಮ್ಮ ನಿರ್ಲಕ್ಷ್ಯದಿಂದಲೇ ಇಂತಹ ಅನಾಹುತಗಳು ಪದೇ 10 ವರ್ಷದಲ್ಲಿ 10 ಸಲ ಆಗಿದೆ. ನೀವೇ ಮಹಾನಗರ ಪಾಲಿಕೆಯಿಂದ ಅವರಿಗೆ ಗಂಜಿ ಕೇಂದ್ರ ಮಾಡಿಕೊಟ್ಟಿದ್ದೀರಾ, ಜಿಲ್ಲಾಡಳಿತದಿಂದ ಗಂಜಿ ಕೇಂದ್ರ ಅಂತ ಮಾಡಿಕೊಟ್ಟಿದ್ದೀರಾ, ಬೇರೆ ಏನೋ ವ್ಯವಸ್ಥೆ ಹೋದ್ಸಲ ನೀವು ಮಾಡಿದ್ದೀರಿ. ಅಂದರೆ ಅದು ಶಾಶ್ವತ ಪರಿಹಾರ ಅಲ್ಲ ಸರ್. ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು. ಒಂದು ಎರಡನೇದು, ಮುಂಜಾಗ್ರತೆ ಕ್ರಮವಾಗಿ ಯಾಕೆ ನೀವು ಏನು ಮಾಡ್ತಾ ಇಲ್ಲ ಅದೊಂದು ಪ್ರಶ್ನೆ. ಮೂರನೇದು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಜಲಾವೃತರಾಗಿ ಮನೆಗಳಿಗೆ ಹಾನಿಯಾಗಿದೆ, ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿದೆ. ಅದಕ್ಕೆ ನೀವು ಮಹಾನಗರ ಪಾಲಿಕೆ ವತಿಯಿಂದ ನೀವೊಂದು ಒಳ್ಳೆಯದೊಂದು ಸರ್ವೆ ಮಾಡಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ನಮ್ಮ ಮನವಿಯಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಏನು ಈ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಹಳೆ ಶಿವಮೊಗ್ಗದಲ್ಲಿ, ವಿಶೇಷವಾಗಿ ಹಳೆ ಶಿವಮೊಗ್ಗದಲ್ಲಿ ನಿರ್ಲಕ್ಷ್ಯದಿಂದ ವರ್ತಿಸ್ತಾ ಇದ್ದಾರೆ. ಇವರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಒಂದು ದೂರಿದೆ. ಹಾಗೆ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ವತಿಯಿಂದ ನಾವು ಮೆಮೊರಂಡಮ್ ಕೊಡಕ್ಕೆ ಬಂದಿದ್ದೀವಿ. ಮತ್ತು ಸರ್, ಈ ರೆಸ್ಕ್ಯೂ ಟೀಮ್ ಬರುತ್ತಲ್ಲ, ಯಾವುದೋ 1 ವಾರ್ಡು ಅಥವಾ 2 ವಾರ್ಡಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಉಳಿದಿರೋ ವಾರ್ಡಲ್ಲಿ ಯು ಜಿ ಡಿ ನೀರು ಪಾತ್ರೆಯಲ್ಲಿ ಅದು ಅವ್ರು ಸುಧಾರಿಸ್ಕೊಳ್ಳೋಕ್ಕೆ 3-4 ದಿವಸ ಆಗುತ್ತೆ. ಆ ಪಾತ್ರೆಗಳು ಅದು ಯು ಜಿ ಡಿ ನೀರಲ್ಲಿ ಹಾಕಿ ಅವ್ರು ವಾಶ್ ಮಾಡ್ಕೊಂಡು ಅವ್ರು ಯಾವ ರೀತಿ ಅವ್ರು ಬದುಕಬೇಕು, ಅವ್ರು ಯಾವ ರೀತಿ ಆ ಬಡವ್ರದ್ದು ಸಮಸ್ಯೆ ಯಾವ ರೀತಿ ಪ್ರತಿ ವರ್ಷವೂ ಇದೆ ಮನವಿ ಕೊಡೋದು ಇದೆ. ಯಾವುದು ಶಾಶ್ವತ ಯಾರು ಆಗ್ತಾ ಇಲ್ಲ. ದಯವಿಟ್ಟು ತಾವು ಇದು ಕೂಡಲೇ ಅದಕ್ಕೆ ಸರಿಯಾಗಿ ನಮ್ಮ ತೋಟ ಕೆಲಸ ಮಾಡಿಸ್ಬೇಕು. ಯಾಕಂದರೆ ಅಲ್ಲಿ ರಾಜಕಾಲುವೆ ಪ್ರಾಬ್ಲಮ್ ಹೇಳ್ತಾರೆ, ರಾಜಕಾಲುವೆ ಕ್ಲೀನ್ ಮಾಡಪ್ಪ ಅಂದರೆ ಇಲ್ಲ ಅದು ಹಂಗಾಗಲ್ಲ, ಅದೆಲ್ಲ ತೆಗಿಬೇಕಂತ ಹೇಳಿ ಏನೇನೋ ರೀಸನ್ಗಳು ಕೊಟ್ಟು ಹೋಗ್ಬಿಡ್ತಾರೆ ಬಂದವರು. ಅದಕ್ಕಾಗಿ ರೆಸ್ಕ್ಯೂ ಟೀಮು ಕೂಡ ಎಲ್ಲ ವಾರ್ಡ್ಗಳಲ್ಲಿ ಯಾವ ವಾರ್ಡಲ್ಲಿ ಇಂಥ ಸಮಸ್ಯೆಗಳಿದೆ ಎಲ್ಲ ಕಡೆಯೂ ಒಂದು ರೆಸ್ಕ್ಯೂ ಟೀಮ್ ಕೂಡ ನೀವು ಕಳಿಸ್ಬೇಕು ಅಂತ ಹೇಳಿ ನಮ್ಮ SDB ವತಿಯಿಂದ ತಮಗೆ ಹೇಳ್ಬೋದು. ಮತ್ತು ರೆಸ್ಕ್ಯೂ ಟೀಮ್ಸು ಒಂದು ವಾರ್ಡಿಗೆ ಒಂದು ಒಳ್ಳೆ ರೆಸ್ಕ್ಯೂ ಟೀಮ್ ಬೇಕು. ಹೋದ್ಸಲ ಎಲ್ಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತ ಅದು ವಾಲಂಟಿಯರ್ಸ್ ಥರ ಅವರಿಗೆ ಅವ್ರ ಜೀವ ಉಳಿಸೋದಾಗಲಿ, ಮತ್ತು ಅಲ್ಲಿನ ಸಾಮಾನುಗಳು ಖಾಲಿ ಮಾಡೋದಾಗಲಿ, ಒಂದು ಗಂಜಿ ಕೇಂದ್ರ ಮಾಡಲಿಕ್ಕೆ ಒಂದು